ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ ಅಶ್ವತ್ಥ ಕಟ್ಟೆಗೆ ಡಿಸ್ಟಂಪರ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಅದರದ್ದು ಕಂಪ್ಲೀಟ್ ವಿಡಿಯೋ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಆದರೆ ಅಶ್ವತ್ಥ ಕಟ್ಟೆಗೆ ಅಥವಾ ಎಕ್ಸ್ಟೀರಿಯರ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ನೀವು ದೇವಸ್ಥಾನಗಳಿಗಾಗಿರಲಿ ಅಥವಾ ಅರಳಿಕಟ್ಟೆಗಾಗಿರಲಿ ಮತ್ತು ಈ ಸಣ್ಣ ಪುಟ್ಟ ದೇವಸ್ಥಾನಗಳಿರ್ತಾವಲ್ಲ ಹೊರಗಡೆಗೆ, ಅವಕ್ಕೆಲ್ಲ ನೀವು ಯಾವ ರೀತಿ ಪೇಂಟ್ನ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇವತ್ತು ನೋಡಿ, ಇಲ್ಲಿ ಹಳ್ಳಿಕಟ್ಟೆಗೆ ಪೇಂಟ್ ಮಾಡಿಸ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಇವರು ಡಿಸ್ಟಂಪರ್ನೇ ಅಪ್ಲೈ ಮಾಡ್ತಾರೆ. ಡಿಸ್ಟಂಪರ್ನ ಅಪ್ಲೈ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಇವತ್ತು ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಮೇಲೆ ಡಿಸ್ಟಂಪರ್ನ ಅಪ್ಲೈ ಮಾಡೋದ್ರಿಂದ, ಅಂದರೆ ಪದೇ ವರ್ಷ ಅಪ್ಲೈ ಮಾಡೋದ್ರಿಂದ ನೋಡಿ ಇಲ್ಲಿ ಹೆಂಗೆ ಕೀಳುತ್ತೆ ಅಂತ. ಕೆಳಗಡೆ ಬೇರೆ ಕಲರ್ ಆಗಿದೆ ಮತ್ತು ಮೇಲೆ ಬೇರೆ ಕಲರ್ ಆಗಿದೆ. ಪ್ರತಿ ವರ್ಷನೂ ಡಿಸ್ಟಂಪರ್ನೇ ಅಪ್ಲೈ ಮಾಡೋದು ಅಂದರೆ ಪದರ ಥರ ಕೀಳ್ತಾ ಬರುತ್ತೆ. ಅದಕ್ಕೋಸ್ಕರ ನೀವು ಎಕ್ಸ್ಟೀರಿಯರ್ ಅಥವಾ ದೇವಸ್ಥಾನ ಯಾವುದಾದ್ರೂ ಯೂಸ್ ಮಾಡುವಾಗ ಅಂದರೆ 7-8 ವರ್ಷ ಬರೋಂಥ ಪೇಂಟ್ನ ಅಪ್ಲೈ ಮಾಡಿ. ಅಂದರೆ ಏಷ್ಯನ್ ಪೇಂಟಲ್ಲಿ ಅಲ್ಟ್ರಿಮಾ ಸಿಗುತ್ತಲ್ಲ, ಆ ಥರ ಯಾವುದಾದ್ರೂ ಪೇಂಟ್ನ ಅಪ್ಲೈ ಮಾಡಿ. ಒಂದು ಸರಿ ಆ ಥರದ ಪೇಂಟ್ನ ಅಪ್ಲೈ ಮಾಡಿದ್ರೆ ಒಂದು 7-8 ವರ್ಷ ನೀವು ಪೇಂಟ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅಂದರೆ ದೇವಸ್ಥಾನ ಅಂದಮೇಲೆ ಸ್ವಲ್ಪ ಗಲೀಜು ಆಗೇ ಆಗುತ್ತೆ, ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಗಲೀಜು ಆಗೇ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಪದೇ ಪೇಂಟ್ ಮಾಡೋದ್ರಿಂದ ಈ ಥರ ಸಮಸ್ಯೆಗಳು ಆಗುತ್ತವೆ. ಅದಕ್ಕೋಸ್ಕರ ಹೇಳೋದು, ಒಂದು ಒಳ್ಳೆಯ ಪೇಂಟ್ನ ಅಪ್ಲೈ ಮಾಡಿ ಮತ್ತು ಒಂದು 7-8 ವರ್ಷ ಆದಮೇಲೆ ಮತ್ತೊಂದು ಸರಿ ಪೇಂಟ್ ಮಾಡಿದ್ರೆ ಗೋಡೆಗಳು ನೀಟಾಗಿ ಕಾಣುತ್ತವೆ. ಇಲ್ಲಿ ನೋಡಿ, ಇಲ್ಲಿ ಏಷ್ಯನ್ ಪೇಂಟಿಂದು ಡಿಸ್ಟಂಪರು ಮತ್ತು ಸ್ಟೇನರ್ ಟ್ಯೂಬ್ನ ಯೂಸ್ ಮಾಡಿಕೊಂಡು ಇವಾಗ ಕಲರ್ ಮಾಡ್ತಾಯಿದ್ದಾರೆ ಅರಳಿಕಟ್ಟೆಗೆ. ನೋಡ್ಬೋದು, ಪ್ರತಿ ವರ್ಷವೂ ಈ ಗ್ರಾಮದಲ್ಲಿ ಇದೇ ಥರ ಪೇಂಟ್ ಮಾಡಿಸ್ತಾರೆ. ನೋಡ್ಬೋದು ಯಾವ ರೀತಿ ಕಲರ್ ಬಂದಿದೆ ಅಂತ. ಜಸ್ಟ್ ಡಿಸ್ಟಂಪರು ಮತ್ತು ಆರೆಂಜ್ ಕಲರ್ನ ಸ್ಟೇನರ್ನ ಇಲ್ಲಿ ಬಳಸಿದ್ದೀವಿ. ನೋಡಿ, ಇಲ್ಲಿ ಕ್ರ್ಯಾಕ್ಗಳು, ಸಣ್ಣ ಪುಟ್ಟ ಕ್ರ್ಯಾಕ್ಗಳು ಬಂದಿದ್ದೀವಿ, ಕ್ರ್ಯಾಕ್ ತುಂಬ್ಕೊಂಡಿದ್ದೀವಿ ನೀಟಾಗಿ ಕಾಣಲಿ ಅಂತ. ಪ್ರತಿ ವರ್ಷವೂ ಕೂಡ ಇದನ್ನ ಅಪ್ಲೈ ಮಾಡ್ತಾರೆ. ವರ್ಷಕ್ಕಿಂತ ವರ್ಷಕ್ಕೆ ಗೋಡೆಗಳು ದಪ್ಪ ಆಗ್ತಾ ಬರುತ್ತವೆ. ಅದಕ್ಕೋಸ್ಕರನೇ ನಾವು ಹೇಳೋದು ಒಳ್ಳೆ ಪೇಂಟ್ನ ಬಳಸಿ ಅಂತ. ಎಕ್ಸ್ಟೀರಿಯರ್ಗೆ ದೇವಸ್ಥಾನಗಳಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಅಲ್ಟಿಮಾನೇ ಬಳಸ್ತಾರೆ ಗೋಪುರಗಳಿಗೆಲ್ಲ ಪೇಂಟ್ ಮಾಡುವಾಗ. ನೋಡ್ಬೋದು, ಗೋಪುರಕ್ಕೆ ಒಳ್ಳೆ ಕ್ವಾಲಿಟಿ ಪೇಂಟ್ನ ಅಪ್ಲೈ ಮಾಡಿದಾಗ ನೀರು ಗೋಪುರ ಒಳಗಡೆ ಇಳಿಯೋದಿಲ್ಲ. ಅದಕ್ಕೋಸ್ಕರನೇ ಒಂದು ಒಳ್ಳೆ ಕ್ವಾಲಿಟಿ ಪೇಂಟ್ನ ಅಪ್ಲೈ ಮಾಡ್ತಾರೆ. ಆಮೇಲೆ 8-9 ವರ್ಷ ಆರಾಮ್ಸೆ ಬರುತ್ತೆ ಅದು. ಅದಾದಮೇಲೆ ಬೇಕಿದ್ದರೆ ಮತ್ತೆ 8 ವರ್ಷಕ್ಕೊಮ್ಮೆ ಪೇಂಟ್ ಮಾಡಿದ್ರೂ ಕೂಡ ಏನೂ ಆಗೋದಿಲ್ಲ, ಯಾಕೆಂದರೆ ಕ್ವಾಲಿಟಿ ಇರೋದ್ರಿಂದ ಅದು ಕಿತ್ತು ಬರೋದಿಲ್ಲ. ಗೋಪುರದ ಪೇಂಟ್ ಬಗ್ಗೆ ನಾನು ಇನ್ನೊಂದು ಸರಿ ವಿಡಿಯೋ ಮಾಡಿ ಹಾಕ್ತೀನಿ. ಗೋಪುರ ಪೇಂಟ್ ಮಾಡುವಾಗ ನಿಮಗೆ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಈ ಅರಳಿಕಟ್ಟೆ ಬಗ್ಗೆ ಮಾತಾಡಿದ್ರೆ ನೋಡಿ, ಇಲ್ಲಿ ಡಿಸ್ಟಂಪರ್ನ ಹಾಕಿದ್ದಾರೆ ಪ್ರತಿ ವರ್ಷವೂ. ನೋಡ್ಬೋದಿಲ್ಲ ಯಾವ ಥರ ಕಾಣುತ್ತೆ ಅಂತ. ಅಂದರೆ ಅಷ್ಟೊಂದು ಶೈನ್ ಬರೋದಿಲ್ಲ ಈ ಡಿಸ್ಟಂಪರಲ್ಲಿ. ಮತ್ತು ಎಕ್ಸ್ಟೀರಿಯರ್ಗೆ ಡಿಸ್ಟಂಪರ್ ಅಷ್ಟೊಂದು ಸೂಕ್ತ ಅಲ್ಲ. ಆದರೆ ನೋಡಿ, ಈ ಕಡೆ ಮೊದಲು ನಾನು ತೋರಿಸ್ತಾ ಹಾಗೆ ಈ ಡಿಸ್ಟಂಪರು ಸಂಪೂರ್ಣವಾಗಿ ಕಿತ್ತು ಹೋಗೋದಿಲ್ಲ, ಆದರೆ ಸ್ವಲ್ಪ ಡಲ್ ಆಗುತ್ತೆ. ಮತ್ತು ಹಳೆ ಏನಾದರೂ ಗೋಡೆ ಗಟ್ಟಿ ಇಲ್ಲ ಅಂದರೆ ಅದು ಕಿತ್ಕೊಂಬರುತ್ತೆ. ಈ ಹಿಂದೆನೂ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಡಿಸ್ಟಂಪರ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೆ. ಆವಾಗ ನಾನು ಒಂದು ಮನೆಗೆ ಎಕ್ಸ್ಟೀರಿಯರ್ಗೆ ಡಿಸ್ಟಂಪರ್ನೇ ಅಪ್ಲೈ ಮಾಡಿದ್ದೆ. ಅದನ್ನು ನಿಮಗೆ ತೋರಿಸಿದ್ದೆ ನಾನು. ಬೇಕಿದ್ರೆ ಯಾರು ಆ ವಿಡಿಯೋ ನೋಡಿಲ್ಲ, ಬೇಕಿದ್ರೆ ಹೋಗಿ ನೋಡ್ಬೋದು. ಆದರೆ ಅದರಲ್ಲಿ ಸಂಪೂರ್ಣವಾಗಿ ಕಿತ್ತು ಬರೋದಿಲ್ಲ. ಅರಳಿಕಟ್ಟೆಗೆ ಯಾವ ರೀತಿ ಪೇಂಟ್ ಮಾಡಿದ್ದಾರೆ ಅಂತ ನೋಡ್ಕೊಂಬಂದ್ಬಿಡಿ. ನಾನು ನೆಕ್ಸ್ಟ್ ಯಾವುದಾದ್ರೂ ಗೋಪುರ ಪೇಂಟ್ ಮಾಡುವಾಗ ಆ ಗೋಪುರದ ಬಗ್ಗೆ ಮಾಹಿತಿನ ಕಂಪ್ಲೀಟಾಗಿ ಕೊಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet once again.